ಸೊ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ ಕುರಿತಂಥ ಕಥೆಗಳು ಬಂದಿದ್ದಾವೆ, ಬಾಲಿವುಡಲ್ಲೂ ಬಂದಿದ್ದಾವೆ. ಸೊ ಸುಜಯ್ ಶಾಸ್ತ್ರಿಯಿಂದ ಈ ಸಿನಿಮಾದಲ್ಲಿ ಕತೆ ಹೇಗೆ ನಿರೀಕ್ಷೆ ಮಾಡಬಹುದು? ವಿರಳವಾದ ಕತೆ ನಿರೀಕ್ಷೆ ಮಾಡಬಹುದು ಸರ್. ಯಾಕೆಂದರೆ ವಿಶೇಷವಾದ್ದು, ವಿಭಿನ್ನವಾದ್ದು ಅನ್ನೋ ಪದ ಬಳಸಿದ್ರೆ ತಪ್ಪಾಗ್ಬೋದು. ಒಂದು ವ್ಯತಿರಿಕ್ತವಾದಂತಹ ಒಂದು ಕಥೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು. ವಿಭಿನ್ನವಾಗಿರೋಂಥದ್ದು ಅಂತ ಹೇಳಿದ್ರೆ ಮತ್ತೆ ಹಿಂಸೆಗೆ ಒಳಗಾಗ್ತೀವಿ. ಹಾಗಾಗಿ ಇದಕ್ಕೆ ಏನಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ರು. ವೈ ಅನುರಾಗ್ ಕಶ್ಯಪ್ ಅಂತ. ಅದು ಹಂಗೆ ಕಾಣ್ತಾನೆ ಮನುಷ್ಯ ನೋಡಿದ ತಕ್ಷಣ ಇದು ಏನೋ ಒಂದು ಇದೆ, ಜಸ್ಟ್ ಒಂದು ಲುಕ್ಗೆ ಗೊತ್ತಾಗೋಗುತ್ತೆ ವಾಟ್ ಈಸ್ ಅಪ್ ಟು ಅನ್ನೋದು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೀವು ಹೇಳಿದ ಕಥೆಯಲ್ಲಿ ಅವ್ರಿಗೆ ಇಷ್ಟ ಆಗಿದ್ದೇನೋ ಅಥವಾ ಇಷ್ಟ ಆಗದೇ ಇರೋದೇನೋ, ಮತ್ತೆ ನಿಮಗೇನಾದರೂ ಸಲಹೆ ಕೊಟ್ಟಿದ್ದುಂಟಾ? ದೇವ್ರ ದೇಹದಿಂದ ಎಲ್ಲ ಇಷ್ಟ ಆಗಿದೆ ಸರ್. ಓಕೆ, ಅಲ್ಲ ಉದ್ಗಾರ ಅಲ್ಲ, ಸತ್ಯವಾಗ್ಲೂ ಫಸ್ಟು ಎಂಟ್ರ್ ಆಗ್ತಿದ್ದ ಹಾಗೇ ಐ ಆಮ್ ಬ್ಯುಸಿ ಅಂದರು ಅವ್ರು ವೆನ್ ಹಿ ಜಸ್ಟ್ ಒಳಗಡೆ ಎಂಟ್ರ್ ಆಗ್ತಿದ್ದಾಗೇ ಐ ಸೆಡ್ ಐ ಆಮ್ ಬ್ಯುಸಿ ಯಾರ್, ಐ ಕಾಂಟ್ ದೋ ಸಿನಿಮಾ ಹೇ ಕಾಮ್ ಕರ್ ರೇ. ಕೆಳಗಡೆ ಕರ್ಕೊಂಡೋಗಿ ಎಡಿಟಿಂಗ್ ತೋರಿಸಿದ್ರು, ಅವ್ರ ಸಿನಿಮಾ ಪ್ಯಾಟ್ರನ್ ತೋರಿಸಿದ್ರು, ಎವ್ರಿಥಿಂಗ್ ಎಲ್ಲ ಆಯಿತು. ಐ ಕಾಂಟ್ ಡೂ ದಿಸ್, ಐ ಆಮ್ ವೆರಿ ಸಾರಿ. ಫಸ್ಟು ಐ ಕಾಂಟ್ ಡೂ ದಿಸ್ ಅಂದರು. ನಾವು ಇಲ್ಲಿಂದ ಪ್ಲೇಟ್ ಹಾಕೊಂಡು ಬಾಂಬೆಗೆ ಹೋಗಿದ್ದೀವಿ. ಐ ಆಮ್ ವೆರಿ ಸಾರಿನೇ ಕೇಳಕ್ಕೆ ಹೋದ್ವಾ ಅಂತ ಫೀಲ್ ಆಗ್ಬಿಡ್ತು ಪ್ರಮಾಣವಾಗ್ಲು. ಸರ್ वहाँ से आए सर, एक बार ये स्टोरी सुन लो सर, प्लीज सर अंदर. ಅದಕ್ಕೆ अरविंद बोल दिया है आई लाइक द प्लॉट, चलेगा लेकिन आई एम वेरी बिजी यार, ವೆರಿ ಸಾರಿ ಅಂತ. ಸರ್ ಏಕ್ ಬಾರ್ ಮೇರೆ ಸಾಮನೆ ಏಕ್ ಸರ್, ಅದು ನಮಗೆ ಬರೋ ಹಿಂದಿ ಗೊತ್ತಲ್ಲ, ಡ್ಯಾನ್ಸ್ ಮಾಡೋರಿಗೆ ಎರಡು ಎಡಗಾಲ, ನಮ್ಗೆ ಹಿಂದಿನ ಯಪ್ಪ ದೇವ್ರೆ ಅಂತ ಏಕ ಬಾರ ಸುನ್ಲು ಸರ್. ಒಡೋಸನಲ್ಲಿ ಮೆಹಮೂದ್ ಹಿಡ್ದಂಗೆ ಹೇಳ್ತೀವಿ, ಏಕ ಬಾರ ಸುನ್ಲು ಅಂತ. ಸರಿ ಆತಾಗಿದೆ ಹೇಳಪ್ಪ ಅಂದರು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹಿಂಗಿತ್ತು ಚೇರು, ಸ್ವಲ್ಪ ಹಿಂಗಾಯಿತು. ಸೊ ಅಲ್ಲಿ ಒಂಚೂರು ನಿರ್ದೇಶಕನಿಗೆ ಇನ್ನೂ ಒಂಚೂರು ಉಠಾವ್ ಸಿಗುತ್ತೆ. ಸೊ ಅದಕ್ಕೆ ಅವ್ರು ತುಂಬ ಖುಷಿಪಟ್ಟರು ಅನ್ನೋದಕ್ಕೆ ಅವ್ರು ಬಂದಾಗ ಒಂದೆರಡು ಮಾತಾಡೋದು. ನನ್ನ ಉದ್ದೇಶ ಬೇರೆ ಇದೆ ಸರ್, ನೀವು ಮಾಡಿರೋ ಅಂದರೆ ಅವ್ರಿಗೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಸೈಕೋಪಾತ್ ಕ್ಯಾರೆಕ್ಟರ್ ಇನ್ನು ನನ್ನ ಕೈಲಾಗಲ್ಲ ಜೀವನದ. ಡನ್ ಫಾರ್ ಲೈಫ್ ಟೈಮ್ ಹ್ಯಾವ್ ಡನ್. ತುಂಬ ಸೈಕೋಪಾತ್, ಬೇರೆ ಬೇರೆ ಥರ ಕೆಟ್ಟ ಕೊಳಕ ಎಲ್ಲ ಮಾಡಿಬಿಟ್ಟಿದ್ದೀನಿ, ಇನ್ನು ನನ್ನ ಕೈಲಾಗಲ್ಲ ಅಂತ. ಸೈಕೋಪಾತ ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್ ಅಂದ್ರೆ. ಸೈಕೋಪಾತ ನೋ ಸರ್, ಹಾಗಾದ್ರೆ ಕಮಿನ್ ವೆಲ್ಕಮ್ ಅಂತ. ಸರಿ ಸರ್ ಓಕೆ ಅಂತ ಹೇಳಿ ಅವ್ರಿಗೆ ಇಷ್ಟ ಆಯಿತು. ಸೊ ಎಸ್, ಟೈಟಲ್ 8 ಅಂದರೆ ಕಾಮನ್ ಆಗಿ ಎಲ್ರಿಗೂ ಇಷ್ಟ ಆಗೋಂಥ ಟೈಟಲ್ ಒಂದು. ಓಕೆ, ಅಲ್ಲೇ ನೀವು ಪ್ಲಸ್ ಆಯಿತು ಸಿನಿಮಾಗೆ. ಸೊ ಇನ್ನೊಂದು ಪ್ಲಸ್ಸು ಅನುರಾಗ್ ಕಶ್ಯಪ್ ಅವರು. ಹೌದು. ಸೊ ಕಾನ್ಸೆಪ್ಟ್ ಈಸ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಾ ಅಥವಾ ಹೇಗೆ? ಯಾಕಂದ್ರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು, ಪ್ಯಾನ್ ಇಂಡಿಯಾ ಹಿಂದೆ ಬೀಳ್ತಾ ಇದ್ದಾರೆ. ಟೂ ಥಿಂಗ್ಸ್ ಸರ್. ಒಂದು ಇದು ತಗೊಂಡು ಹೋಗುತ್ತೆ ಸರ್. ದಿಸ್ ಸಬ್ಜೆಕ್ಟ್ ಹ್ಯಾಸ್ ಸಮಥಿಂಗ್ ವಿಚ್ ವಿಲ್ ಟೇಕ್ ವೇರ್ ಎವರ್ ಇಟ್ ವಾಂಟ್ಸ್. ಇದು ನಾವು ಮಾಡೋದಕ್ಕಿಂತ ಸಿನಿಮಾ ಆ್ಯಂಡ್ ಇವೆ ಸರ್ ಅದನ್ನೇ ಅಂತಾರೆ. ಆ್ಯಂಡ್ ಇವನ್ ಈ ಸೈಡ್ ಅದೇನೆ ಸಿನಿಮಾ ನಮ್ಗೆ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ರೀ, ಅದು ಆಗಲ್ಲ. ನಿಮ್ಗೇನು ಬೇಕೋ ಅದು ತಗೊಳುತ್ತೆ, ನಮ್ಮ ಕೈಲಿ ಮಾಡೋದಕ್ಕೆ ಆಗಲ್ಲ ಅಂತ. I took my time before, like I told Arvind also, and I have a very commercial mainstream producer in Bombay. I told him this is the kind of story that has come to me, and I want to do it. At the same time, I'm scared of doing it. And he said, I said, do you think people will understand this film beyond the place it is set in? He says, this is that kind of a film that if done properly and sincerely will travel everywhere. It doesn't matter if it is there. And this is my most commercial producer friend told me. He said, you must do it. And this, if done correct, if you believe in the people, it will travel everywhere. ಥ್ಯಾಂಕ್ ಯು ಸರ್. ಅಂದರೆ ನಾನು ಹೇಳೋದು, ಒಬ್ಬ ನಿರ್ದೇಶಕ ಇನ್ನೊಬ್ಬ ನಿರ್ದೇಶಕನಾಗಲಿ, ಒಬ್ಬ ನಟ ಇನ್ನೊಬ್ಬ ನಟನಾಗಲಿ ನಂಬೋದಕ್ಕಿಂತ ಒಂದು ಕಥೆ ನಂಬ್ತಾನಲ್ಲ, ಅದು ತುಂಬ ದೊಡ್ಡ ವಿಚಾರ ಆಗೋಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಅವ್ರು ತುಂಬ ಇಷ್ಟಪಟ್ಟರು ಸರ್, ಪ್ರಮಾಣವಾಗಿ ಹೇಳ್ತೀನಿ. ಈ ಸೆಡ್ ಫುಟ್ಬಾಲ್ ಮೇರೆ को फुटबॉल लेके आ रहे, ನಾನು ಮಾತಾಡಿ ಮುಗಿಸಿದ ತಕ್ಷಣ ಮೇರೆ को फुटबॉल चाहिए, बहुत दिन हो गए खेल के, लेके आओ ಪ್ರಾಕ್ಟೀಸ್ करेंगे ಅಂತಂದ್ರು. ಸೊ ಅದು ಅವರ ನಟ ಪ್ರಿಪೇರ್ ಆಗ್ತಿರ್ತಾನೆ ಅನ್ನೋದ್ರಲ್ಲಿ ಅದರಲ್ಲಿ ಒಂದು. ನೀವು ಆಗಲೇ ಹೇಳ್ಬೇಕಷ್ಟೇ
ಅಂತ ಹೇಳಿ, ಅದು ಇಡೀ ಸಿನಿಮಾ ಮುಗಿಯೋಷ್ಟರೊಳಗೆ ನೀವು ಅವ್ರಿಗೆ ಕನ್ನಡ ಕಲಿಸ್ತೀರೋ ಅಥವಾ ನೀವು ಅವರಿಗೆ ಹಿಂದಿ ಕಲಿಸ್ತೀರೋ? ಇಲ್ಲ ಸರ್, ತುಂಬ ಉತ್ಸುಕರಿದ್ದಾರೆ ಕನ್ನಡ ಕಲಿಯೋಕ್ಕೆ. ನಾವು ಕನ್ನಡ ಕಲಿಬೇಕು ಅನ್ನೋ ಉತ್ಸುಕತೆ ತುಂಬ ಕಾಣಿಸ್ತಿದೆ ಅವರಲ್ಲಿ. ತಮಿಳು ಮಾಡಿದ್ದಾರೆ, ಮಲಯಾಳಂ ಮಾಡಿದ್ದಾರೆ, ಹಿಂದಿ ಗೊತ್ತೇ ಇದೆ, ಎಲ್ಲವೂ ಇದೆ, ತೆಲುಗು ಮಾಡ್ತಿದ್ದಾರೆ, ಅಲ್ಲಿ ಇದೆ. ಕನ್ನಡ ಮುಟ್ಟಿಲ್ಲ, ಕನ್ನಡ ಕಲಿಬೇಕು ಅನ್ನೋ ಆಸೆ ಇದೆ. ಹಿ ವಾಂಟ್ಸ್ ಟು ಲರ್ನ್ ಕನ್ನಡ. ಸೊ ಅದಕ್ಕೆ ಹೇಳೋದು, ಆ ಕಲಿಯುವಿಕೆಯಲ್ಲಿ ನಾನು ಏನಾದ್ರು ಕಲಿಬಹುದಾ ಅನ್ನೋವಂಥದ್ದು, ಅಂದರೆ ಗಿವ್ ಆ್ಯಂಡ್ ಟೇಕ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಅಂತ ಅಷ್ಟೇ. ಸುಜಯ್ ಶಾಸ್ತ್ರಿ ಸರ್, ಕೇಶವಮೂರ್ತಿ, ಕನ್ನಡ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಸಿನಿಮಾಗಳನ್ನ ನೋಡಿದಾಗ ಅಂದರೆ ಒಂದು ಸೆಟ್ಲ್ಡ್ ಸೆಟೈರ್ ಕಾಮಿಡಿ, ಏನೋ ಜೋಕ್ ಮಾಡ್ತಿರ್ತೀರಿ, ಕಾಮಿಡಿ ಮಾಡ್ತಿರ್ತೀರಿ, ಈ ಥರ ಎಲ್ಲ ಮಾಡ್ತಿದ್ದೀರಿ. ಅನುರಾಗ್ ಕಶ್ಯಪ್ ಈಸ್ ಅ ವೆರಿ ಡಿಫ್ರೆಂಟ್ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಂದರೆ ಈಸ್ ಅ ಪರ್ಸ್ನಲ್ ಸಿನಿಮಾಗಳು ಅವ್ರು ನೋಡೋ ರೀತಿ ಕೂಡ ಪರ್ಸ್ನಲ್ ಆಗಿರುತ್ತೆ, ಬೇರೆ ಥರ ಇರುತ್ತೆ. ಆ ಕಾಂಬಿನೇಷನ್ ಹೆಂಗಾಯ್ತು ಅಂತ? ಇದೊಂಥರ ಟ್ರೈನು ಮತ್ತು ಸೈಕಲ್ಲು ಒಟ್ಟಿಗೆ ಆಗ್ತಾ ಇದೆಯಲ್ಲ ಅಂತ. ಹೌದು, ಬೇಸಿಕಲಿ ಅವ್ರು ನೋಡೋದಕ್ಕೆ ಹಿ ಲುಕ್ಸ್ ವೆರಿ ಥರ. ಅವ್ರ ಹತ್ರ ಹೋಗಿ ಮಾತಾಡಿದಾಗ ಚಿನ್ಮಯಿ ಅಂತೀವಲ್ಲ ನಾವು, ಯಾವಾಗಲೂ ನಗ್ತಾ ಇರ್ತಾರೆ ಮನುಷ್ಯ. ಸೊ ಅಂದರೆ ಇಬ್ಬರು ನಗಿಸೋಂಥವ್ರು ಒಂದು ಬೇರೆ ಥರ ಸಿನಿಮಾ ಮಾಡ್ಬೋದು ಅಂತ ಅನಿಸುತ್ತೆ ಅಂತ. ಅನುರಾಗ್ ಕಶ್ಯಪ್ ಇಸ್ ರಿಯಲಿ ಹ್ಯೂಮರ್. He might be. He's asking whether your humor is. He is. ಅಂದರೆ ಅದೇ ಹೇಳಿದ್ನಲ್ಲ, ಯಾವಾಗಲೂ ಖುಷಿಯಾಗಿ ನಕ್ಕೊಂಡು ಮಾತಾಡ್ತಿರ್ತಾರೆ. ಅದು ಪ್ರೆಸ್ ಆಗುತ್ತೆ ಸರ್. ಇಬ್ಬರು ಹಾಸ್ಯಕ್ಕೆ ಪ್ರೀತಿ ತೋರಿಸೋವಂಥವ್ರು ಒಂದು ಬೇರೆ ಥರ ಸಿನಿಮಾ ಮಾಡಬಲ್ಲಿ ಅನ್ನೋವಂಥದ್ದು ಇರುತ್ತೆ. ಆವಾಗಲೇ ಹೇಳ್ತಿದ್ರಿ, ಅಂದರೆ ಈ ಸ್ಟೋರಿಗೆ ಅನುರಾಗ್ ಕಶ್ಯಪ್ ಬೇಕಿತ್ತು ವೈ ಅಂತ ನೀವೇ ಹೇಳ್ತಿದ್ರಿ. ಎನಿ ಪರ್ಟಿಕ್ಯುಲರ್ ರೀಸನ್ ಅಂದರೆ ನೀವು ಅನುರಾಗ್ ಕಶ್ಯಪ್ ಅವ್ರನ್ನ ಇದಕ್ಕೆ ಚೂಸ್ ಮಾಡ್ಕೊಳ್ಳೋಕ್ಕೆ ಆಸ್ ಎ ಡೈರೆಕ್ಟರ್ ಆಗಿ ನಿಮಗೆ ಪರ್ಸ್ನಲ್ ಅದು ಆಸಕ್ತಿನ ಅಥವಾ ಸ್ಟೋರಿ ಇಂಟ್ರೆಸ್ಟಾ? ನಿರ್ದೇಶಕನಿಗೆ ಪರ್ಸನಲ್ ಒಂದು ಆಸೆ ಇದ್ದೇ ಇರುತ್ತೆ ಸರ್, ಇವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದು. ಅದೊಂದು ಒಂದು ಸೈಡ್ ಆಗಿದೆ. ಬಟ್ ನೀವು ನಂಬಲ್ಲ, ಇದೊಂದೇ ಫೋಟೋ ಕ್ಲಿಕ್ ಮಾಡಿರೋದು ಈ ಇದರಲ್ಲಿ. ವೈ ಐ ವಿಲ್ ರೆಫರ್ ದಿಸ್ ಆಲ್ ದ ಟೈಮ್ ಅಂತ ಹೇಳೋದಕ್ಕೆ, ನನ್ನ ಡಿಸೈನರ್ ಅಭಿಷೇಕ್ ಅಂತ ಇಲ್ಲೇ ಕೂತಿದ್ದಾನೆ. ಅಪ್ಪಾಜಿ ನಂಗೆ ಈ ಫೋಟೋ ಬೇಕಪ್ಪಾಜಿಯಿಂದ ಡಿಸೈನ್ ಮಾಡೋದಕ್ಕೆ. ಮಾಡಿ ತಗೊಳಪ್ಪ, ನಿನಗೋಸ್ಕರ ಡಿಸೈನಿಗೆ ಅಂತ ತಗೊಳ್ಳೋದ. ಅಪ್ಪಾಜಿ ಒಂದು ಅರ್ಧ ಗಂಟೆ ನಾನು ದಯವಿಟ್ಟು ಆಚೆ ಹೊಟ್ಟೋಗು ಅಪ್ಪಾಜಿ ಅಂತ. ಇದೊಳ್ಳೆ ರಮೇಶ್, ನನ್ನ ನಂಬರ್ ನಾನೇ ಡೈರೆಕ್ಟರ್ ಇದಕ್ಕೆ, ನಾನು ಪಕ್ಕ ಕೂತಿರ್ಬೇಕಣ ಅಂತ. ಅಪ್ಪಾಜಿ ಅಂತ ಅಮ್ಮ ಅಂತೀನಿ, ಒಂದು ಕಾಪಿ ಕುಡಿಬೇಕು ಅಂತ ದಯವಿಟ್ಟು ಹೊಡಪ್ಪಾಜಿ. ಯಾಕೆ ಅರ್ಧ ಗಂಟೆ ಆದ್ಮೇಲೆ ಸಿಕ್ಕಲ್ಲ ಮನುಷ್ಯ, ಇದು ಕೊಟ್ಟ. ಸೊ ಅಂದರೆ ಹೇಳೋದು ಅಂತಂದರೆ, ಅವ್ನು ಡಿಸೈನ್ ಮಾಡಿದ್ದು ಒಂದು ಸೈಡ್ ಆದರೆ, ಆತನ ಅವಸ್ಥೆ ಏನಾಗಿತ್ತು, ಎಷ್ಟು ದಿವಸ ನಿದ್ದೆ ಮಾಡಿರಲಿಲ್ಲ, ಎಲ್ಲವೂ ಸೈಡ್ಗಿಟ್ರೆ ಜಸ್ಟ್ ಬಂದರು, ಮೇಕಪ್ ಹಾಕೊಂಡ್ರು, ಸುಮ್ಮನೆ ಹಿಂಗೆ ನೋಡಿದ್ರು ಅಷ್ಟೇ. ಸರ್ ಹಂಗೇರಿ ಸರ್, ಹಂಗೇರಿ ಸರ್, ಹಂಗೇರಿ ಸರ್. ಒಂದು ಕೇಳಿ ಒಂದೇ ಪ್ರಶ್ನೆ, ಮುझे क्या करना है ಅಂದರು. क्या करना है ಸರ್, ಆ ಕಡೆ ಹೋಜೋ ಸರ್, ಮಿಕ್ಕಿದ್ದು ನಾವು ಮಾಡ್ಕೊತೀವಿ. ಆ ವರ್ಚಸ್ ಇರ್ಬೇಕಲ್ಲ ಸರ್. ಅಂದರೆ ನಮ್ಮಲ್ಲಿ ಇಲ್ಲ ಅನ್ನೋ ಉದ್ದೇಶ ಅಲ್ಲ, ಅದು ಅನ್ಯತಾ ಭಾವನೆ ಆಗೋಗುತ್ತೆ ಆ ಮಾತು ಹೇಳಿದ್ರೆ. ಅವ್ರು ಅಲ್ಲಿಗೆ ಹೋದಾಗ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಅಂದರು. ನನಗೆ ನೆಕ್ಸ್ಟ್ ಕ್ವೆಶ್ಚನ್ ಅದೇ, ಹಬ್ಬಿ ಅಲ್ವಾ, ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಬೇಕು ಸರ್ ಅಂದರೆ. ಅರೆ ಕರುಂಗೆ ಜಾವ್ ಯಾರು ಅಂತಂದ್ರೆ ಅಂದರೆ ಆಸೆ ಇರುತ್ತೆ ನಟನಿಗೆ ಅನ್ನೋ ಉದ್ದೇಶ ಅಷ್ಟೇ. ಒಂದು ವೇಳೆ